ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಎಲ್ಲ ಒಂದು ನೀಟ್ ಸ್ಟೂಡೆಂಟ್ಗೆ ಸೊ ಇವತ್ತಾಗಲೇ ಫೀಡಪ್ ಏನು ಬಿಟ್ಟಿದ್ದಾರೆ. ಒಂದು ನಿಮ್ಮ ರೂಲ್ ನಂಬರ್ ಎಂಟ್ರಿ ಲಿಂಕ್ ಮಾಡ್ಕೊತೀರಾ ಆ್ಯಂಡ್ ಇದಾದ ನಂತರ ಇನ್ನೊಂದು ಫೀಡಪ್ನ ಬಿಟ್ಟಿದ್ದಾರೆ. ಸೊ ಆಲ್ ಇಂಡಿಯಾದಲ್ಲಿ ತೆಗೆದಿರ್ತಕ್ಕಂಥ ಮಾರ್ಕ್ಸು ಆ್ಯಂಡ್ ನಮ್ಮ ಸ್ಟೇಟಲ್ಲಿ ಒಂದು ಸೀರಿಯಲ್ ನಂಬರ್ನ ಬಿಟ್ಟಿದ್ದಾರೆ. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಯಾಕೆ ಹೆಲ್ಪ್ಫುಲ್ ಆಗ್ತದೆ ಅಂತಂದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪ್ಯಾರಿಸನ್ ಮಾಡ್ಕೋಬೇಕು, ಒಂದು ತೃಪ್ತಿ ಪಡ್ಕೋಬೇಕು ಅನ್ನೋದು ಅಷ್ಟೇ. ಹಿಂಗೆ ಆಗುತ್ತಂತಲ್ಲ, ಬಟ್ ಆಲ್ಮೋಸ್ಟ್ ಆಜುಬಾಜು ಅಷ್ಟೇ ಆಗ್ತಿರುತ್ತೆ. ಸೊ ಡಿಫ್ರೆನ್ಸ್ ನಿಮಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ತೀನಿ ನೋಡಿ, ಅರ್ಥ ಮಾಡ್ಕೊತ ಹೋಗಿ. ನಿಮಗೆ ಸೀರಿಯಲ್ ನಂಬರ್ ಓಕೆ, ಸೊ 1 to 100 ಅಂತ ತೊಗೊಂಡ್ರೆ 100 ಅಂತ ತೊಗೊಳ್ಳಿ. ಓಕೆ, 100 ಸೀರಿಯಲ್ ನಂಬರು ರ್ಯಾಂಕ್ ಇನ್ 2025 ತೊಗೊಂಡ್ರೆ 1411 ಓಕೆ. ಸೊ ನಂತರ ನಮ್ಮ ಕರ್ನಾಟಕದವರು ಆಲ್ ಇಂಡಿಯಾ ಕೋಟಾದಲ್ಲಿ 1411 ಒಳಗಡೆ 100 ಸ್ಟೂಡೆಂಟ್ ಇದ್ದಾರೆ ಅಂತ ಅರ್ಥ ಆಯಿತು. ಬಟ್ ಅದೇ ಈಗ 2026ರಲ್ಲಿ ಎಷ್ಟಿದ್ದಾರೆ? 1529. ಅಂದರೆ ಲೈಕ್ ಅರ್ಥ ಮಾಡ್ಕೋಬೇಕು. ಇವಾಗ ಹೋದ ವರ್ಷ ನೀವು 1411 ತೆಗೆದಿರ್ತಕ್ಕಂಥ ಸ್ಟೂಡೆಂಟು ಈ ವರ್ಷ 1529 ತೆಗೆದಿದ್ರು ಕೂಡ ಈಕ್ವಲ್ ಅಂತ ಅರ್ಥ. ಸೊ ಡಿಫ್ರೆನ್ಸ್ ನೋಡಿ, 118 ಮಾರ್ಕ್ಸ್, ಸಾರಿ 118 ನಿಮ್ಮದು ರ್ಯಾಂಕ್. ನೀವು ದೂರ ಇದ್ರೂ ಸಹಿತ, ಹೋದ ವರ್ಷಕ್ಕಿಂತ ದೂರ ಇದ್ರೂ ಸಹಿತ ನೀವು ಅದಕ್ಕೆ ಈಕ್ವಲ್ ಆಗ್ತೀರಾ. ಅಂದರೆ ಆಲ್ಮೋಸ್ಟ್ ನೋಡಿ, ಎಲ್ಲನೂ ಕೂಡ ರೆಡ್ಡಾಗಿ ಕೊಟ್ಟಿರೋದು ಎಲ್ಲನೂ ಕೂಡ ಪಾಸಿಟಿವ್ ಆ್ಯಂಡ್ ಗ್ರೀನ್ ಕೊಟ್ಟಿರೋದು ನೆಗೆಟಿವ್ ಅಂತ ಕಾಣಿಸ್ತಿದೆ ನಿಮ್ಮ ಕಲರು. ಸೊ ಇಲ್ಲಿ ಪಾಸಿಟಿವ್ ಇರೋದು ಎಲ್ಲನೂ ಕೂಡ ನಿಮಗೆ ಪಾಸಿಟಿವ್ ಅಂತಂದರೆ ಆಲ್ಮೋಸ್ಟ್ ಏನಂತಂದ್ರೆ ರ್ಯಾಂಕಲ್ಲಿ ಬಹಳಷ್ಟು ಡಿಫ್ರೆನ್ಸ್ ಕಾಣಿಸ್ತಿರೋದು ಪಾಸಿಟಿವ್ ಆಗಿ. ಅಂದರೆ ಈ ವರ್ಷ ಆಲ್ಮೋಸ್ಟ್ ಕಟ್ ಆಫ್ ಕಡಿಮೆ ಆಗ್ತದೆ, ಇದೊಂದು ಖುಷಿ ವಿಚಾರ ಹೋದ ವರ್ಷಕ್ಕಿಂತಲೂ. ಓಕೆ ಸರಿ, ಈಗ ನೋಡಿ 200 ರ್ಯಾಂಕ್ ಕಂಪ್ಯಾರಿಸನ್ ಮಾಡಿದರೆ ನೋಡಿ 2025ರಲ್ಲಿ 2962 ಇತ್ತು, ಬಟ್ ಈ ವರ್ಷ 3240 ಇದೆ. ಅಂದರೆ ಏನರ್ಥ? ಈ ವರ್ಷ 3240 ನಿಮ್ದು ಏನಾದರೂ ರ್ಯಾಂಕ್ ಇತ್ತಂದರೆ ಕಳೆದ ವರ್ಷ 2962ಕ್ಕೆ ಈಕ್ವಲ್ ಅಂತ ಅರ್ಥ. ಅಂದರೆ 228 ಮಾರ್ಕ್ಸ್ ದೂರ ಇದ್ರೂ ಕೂಡ ಹೋದ ವರ್ಷಕ್ಕಿಂತಲೂ ಈ ವರ್ಷ ನಿಮಗೆ ಖುಷಿ ವಿಚಾರನೇ. ಅಂದರೆ ಯಾವುದೋ ಒಂದು ಸ್ಟೂಡೆಂಟು ಈಗ 2962 ತೆಗೆದಿರ್ತಕ್ಕಂಥ ಸ್ಟೂಡೆಂಟು ನಮ್ಮ ಸ್ಟೇಟಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮ್ಗೆ ಈ ವರ್ಷ 3240 ಸಿಕ್ಕರೂ ಸಹಿತ, ಅಂದರೆ ತೊಗೊಂಡಿದ್ರು ಸಹಿತ ನಿಮ್ಗೆ ಆ ಕಾಲೇಜ್ ಸಿಗುತ್ತೆ ಅಂತ ಅರ್ಥ. ಅಂದರೆ ಈಕ್ವಲ್ ಅಂತ ಅರ್ಥ. ಸರಿ, ಅದೇ ರೀತಿಯಾಗಿ ನಿಮಗೆ 300ಗೆ ಕಂಪ್ಯಾರಿಸನ್ ಮಾಡಿ 4462 ಇದೆ, ಬಟ್ ಈ ಸರ್ತಿ 2026ಕ್ಕೆ 5015 ಇದೆ. ಅಂದರೆ ಟೋಟಲ್ 553 ನೋಡಿ, 553 ಡಿಫ್ರೆನ್ಸ್ ಕಾಣಿಸ್ತಿದೆ ಇಲ್ಲೇ. ಆ್ಯಂಡ್ ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 4ರಲ್ಲಿ ಹೋಯ್ತು ಅಂತಂದರೆ ಎಷ್ಟಾಗ್ತದೆ? 382. ಆ್ಯಂಡ್ 500 ಒಳಗಡೆ ಹೋಯ್ತು ಅಂತಂದರೆ ಅಂದರೆ 8576 ಹೋದ ವರ್ಷ ತೆಗೆದಕ್ಕೆ 8714 ತೆಗೆದಕ್ಕೆ ಈಕ್ವಲ್ ಆಗುತ್ತೆ. ಸೊ ಇಲ್ಲಿ 138, ಅಂದರೆ ಸ್ವಲ್ಪ ಡಿಕ್ರೀಸ್ ಆಗ್ತಾ ಬಂತು. ಆ್ಯಂಡ್ ಇಲ್ಲಿ 3 ಈ ಸರ್ತಿ ನಿಮ್ಗೆ ಎಫೆಕ್ಟ್ ಕೊಟ್ಟಿರೋದು ಈ ಸ್ಟೂಡೆಂಟ್ಗೆ. ಯಾರಿಗೆ ಹೋದ ವರ್ಷಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಅಂದರೆ 600 ಸೀರಿಯಲ್ ನಂಬರ್ ಇರೋರಿಗೆ 10911 ಹೋದ ಸರ್ತಿ ಇತ್ತಂದರೆ ಈ ಸರ್ತಿ 10824. ಅಂದರೆ ಇಲ್ಲಿ ಇನ್ಕ್ರೀಸ್ ಆಯಿತು. ಅಂದರೆ ಕಟ್ ಆಫ್ ಸ್ವಲ್ಪ ನಿಮ್ಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ಲೈಟ್ಲಿ ಕಡಿಮೆ ಆಯಿತು. ಇನ್ನು ಅಂದರೆ ಕಡಿಮೆ ಅನ್ನೋ ಬದಲು ಇನ್ಕ್ರೀಸ್ ಆಗುತ್ತೆ. 87 ಮಾರ್ಕ್ಸ್ ಮೈನಸ್ಸು, ಅಂದರೆ ಸ್ವಲ್ಪ ಕಷ್ಟ ಸ್ಟೂಡೆಂಟ್ಗೆ. ಅಂದರೆ ಹೋದ ವರ್ಷ ಏನಾದರೂ 10911 ತೆಗೆದಿರ್ತಕ್ಕಂಥ ಸ್ಟೂಡೆಂಟು ಈ ಸರಿ 10824 ತೆಗೆದ್ರೆ ಆಗಲ್ಲ. ಕಟ್ ಆಫ್ ಸ್ವಲ್ಪ ಏನಾಯಿತು, ಇನ್ಕ್ರೀಸ್ ಆಯಿತು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ 700 ತೆಗೆದಿರ್ತಕ್ಕಂಥ ಸ್ಟೂಡೆಂಟ್ಗೆ 230 ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ 800 ಸೀರಿಯಲ್ ನಂಬರಲ್ಲಿ ಹೋಯ್ತು ಅಂತಂದರೆ ನಿಮಗೆ 170, ಅಂದರೆ 14657ಕ್ಕೆ 14487 ಈಕ್ವಲ್ ಅಂತಂದರೆ 170 ಕಡಿಮೆ ಆಯ್ತು ಅಂತ ಅರ್ಥ. ಸೊ ಅಂದರೆ ಈ ರೇಂಜಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಸರಿ, ಆ್ಯಂಡ್ ಅದೇ ರೀತಿಗೆ ಬರೋಣ. ನೆಕ್ಸ್ಟ್ ಮತ್ತೆ ಅದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇಲ್ಲಿಂದ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಇದೆ. ಅಂದರೆ ಕಟ್ ಆಫ್ ಡಿಕ್ರೀಸ್ ಆಗುತ್ತೆ, ಬಟ್ ಅಂದರೆ ಜಾಸ್ತಿ ನಿಮ್ಗೆ ಏನಂತ ರ್ಯಾಂಕ್ ದೂರ ಹೋಗುತ್ತೆ. ಲೈಕ್ ಎಕ್ಸಾಂಪಲ್, ಈಗ ಕಳೆದ ವರ್ಷ 16597 ಆಲ್ ಇಂಡಿಯಾ ರ್ಯಾಂಕ್ ಇತ್ತಂದರೆ ಈ ವರ್ಷ 16848 ಇದ್ದರೆ ಈಕ್ವಲ್ ಆಗ್ತದೆ. ಅಂದರೆ 251 ಮಾರ್ಕ್ಸ್ ನೀವು 251 ಮಾರ್ಕ್ಸ್ ಅಲ್ಲ, ರ್ಯಾಂಕ್ ದೂರ ಇದ್ರೂ ಕೂಡ ಈಕ್ವಲ್ ಆಗ್ತೀರಾ. ಆ್ಯಂಡ್ ಅದೇ ರೀತಿ ಸೀರಿಯಲ್ ನಂಬರ್ 1000 ನೋಡಿ, ಓಕೆ 572 ಇನ್ಕ್ರೀಸ್ ಆಗ್ತದೆ. ಆ್ಯಂಡ್ ಅದೇ ರೀತಿಯಾಗಿ 1500ಕ್ಕೆ ಬನ್ನಿ, 1500ಕ್ಕೆ 2273ಕ್ಕೆ ಹೋಗ್ತಾ ಇದ್ದೀರಾ. ಸೊ ಅದೇ ರೀತಿಯಾಗಿ 2000ಕ್ಕೆ ಬನ್ನಿ, 2000ಕ್ಕೆ ಬಂದರೆ ನೋಡಿ, ಅಂದರೆ ಸೀರಿಯಲ್ ನಂಬರ್ 2000ಕ್ಕೆ ಬಂದಾಗ ಎಷ್ಟು ಡಿಫ್ರೆನ್ಸ್ ಆಗ್ತಿದೆ? 3004 ಆಗ್ತದೆ. ಅಂದರೆ ಸೊ ಇಲ್ಲಿ ಇದು ನಿಮಗೆ ಸ್ಟೇಟ್ ಆಲ್ಮೋಸ್ಟ್ ಕಟ್ ಆಫ್ ಇದು. ಓಕೆ, ಅಂದರೆ ನೀವು 12 ಲಕ್ಷದ ಒಳಗಡೆ ತೊಗೋಬೇಕು ಅನ್ನೋರಿಗೆ. ಸೊ ಇದು ನಿಮಗೆ ಆಲ್ಮೋಸ್ಟ್ ಕಟ್ ಆಫ್ ಇಷ್ಟಾಗ್ತದೆ. ಅಂದರೆ ಹೋದ ವರ್ಷ 35847 ತೊಗೊಂಡ್ರೆ ಈ ಸರ್ತಿ 38851 ತೊಗೊಂಡ್ರೆ ನಿಜನಾ? ಅಂದರೆ 3000 ಡಿಫ್ರೆನ್ಸ್ ಆಗುತ್ತಂತಂದರೆ ಸೊ ಅಷ್ಟು ಆಗದೆ ಇರ್ಬೋದು. ಬಟ್ 35ರಿಂದ 36,000, ಓಕೆ 35ರಿಂದ 30,000 ಅಂತೂ ಹಾಗೆ ಆಗುತ್ತೆ. ಅಂದರೆ 35ರಿಂದ 36,000 ತೊಗೊಂಡಿತ್ತಂದರೆ ನೀವು ಸೆಮಿ ಗೌರ್ಮೆಂಟ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಇದು ತಲೆಯಲ್ಲೇ ಇಟ್ಕೊಳ್ಳಿ ಅಂತಂದರೆ ಈಗ 2000 ರ್ಯಾಂಕ್ ತೊಗೊಂಡವ್ರಿಗೆ ಹೇಳ್ತಾ ಇದ್ದೀನಿ. ಸರಿ, ನೆಕ್ಸ್ಟ್ ಅದೇ ರೀತಿ ಇನ್ಕ್ರೀಸ್ ಮಾಡ್ಕೊತ ಹೋಗೋಣ. ಓಕೆ, ಅದೇ ರೀತಿಯಾಗಿ ಬೇರೆ ಅಂದರೆ ಸೆಮಿ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟಿಗೂ ಎಲ್ಲರೂ ಕೂಡ ಹೇಳ್ತಾ ಇರೋದು. ಸೊ ಅದೇ ರೀತಿ ನೆಕ್ಸ್ಟ್ 2500. ಓಕೆ, ಕಟ್ ಆಫ್ ಇದು ಹೇಳಿದೆ ನಾನು, 2000 ಒಳಗಡೆ ಹೇಳಿದೆ ನಾನು. 2000 ಇತ್ತಂದ್ರೆ ಗೌರ್ಮೆಂಟ್ ಆರಾಮ್ ಸಿಕ್ಬಿಡುತ್ತಾರೆ. ನಿಮ್ಮದು ಸೀರಿಯಲ್ ನಂಬರ್ 2000 ಇತ್ತಂತಂದರೆ ಯಾಕೆ ಸಿಗಲ್ಲ? 3000 ಡಿಫ್ರೆನ್ಸ್ ಆಗ್ತಿದೆ ರ್ಯಾಂಕ್. ಅಂದರೆ ಸೊ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗ್ತದೆ. ನೆಕ್ಸ್ಟ್ ನೋಡಿ ಮತ್ತೆ 2500ಕ್ಕೆ ಬನ್ನಿ, 4099 ಇನ್ಕ್ರೀಸ್ ಆಗ್ತದೆ.
ಆ್ಯಂಡ್ ಅದೇ ರೀತಿಯಾಗಿ ಮತ್ತೆ 3,000ಕ್ಕೆ ಬಂದರೆ 4,400 ಸ್ವಲ್ಪ ಅಷ್ಟೇ, ಅಂದ್ರೆ 4,000 ಅಂದ್ರೂ ಕೂಡ ನಂಬರ್ ಏನು ಕಡಿಮೆ ಅಲ್ಲ ಆಯಿತಾ. ಸೊ ಟೋಟಲಾಗಿ ಈ ವರ್ಷ ಎಷ್ಟೊಂದು ಆಗಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ ಡಿಫ್ರೆನ್ಸ್. ಸೊ ಅದೇ ರೀತಿಯಾಗಿ ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಕ್ಕಂಥ ಈ PDF ಏನು ಮಾಡಿದ್ದೀನಿ ಅಂತಂದರೆ ನಾನು ನಿಮಗೆ ಸೊ ಸಿಂಪಲಾಗಿ ಈಗ ನಮ್ಮ ವಾಟ್ಸಪ್ ಚಾನಲ್ಗೆ ಕಳಿಸ್ತೀನಿ ಅಂತ ಸಿಂಪಲ್ ನೋಡ್ಕೊಳ್ಳಿ, ನೀವು ಕಂಪ್ಯಾರಿಸನ್ ಮಾಡ್ಕೋಬೋದು. ಸಿಂಪಲಾಗಿ ಏನಿಲ್ಲ 2026 ಈಗ ಬಿಟ್ಟಿದ್ದಾರೆ ಅದನ್ನ PDF ಡೌನ್ ಮಾಡ್ಕೊಳ್ಳಿ, 2025 ಕೂಡ ಡೌನ್ ಮಾಡ್ಕೊಂಡು ಕಂಪ್ಯಾರಿಸನ್ ಮಾಡ್ಕೋಬೋದು. ನಿಮ್ಗೆ ಕಷ್ಟ ಆಗ್ಬಿಡೋದನ್ನು ಸಿಂಪಲಾಗಿ ನಾನೇ ಮಾಡಿದ್ದೀನಿ. ಓಕೆ ಸರಿ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 10,000ಕ್ಕೆ ಬನ್ನಿ. ಓಕೆ 10,000ಕ್ಕೆ ಬನ್ನಿ. 10,000ಕ್ಕೆ ಬಂದರೆ ಏನಾಗ್ತದ, ಈಗ ಫಾರ್ ಎಕ್ಸಾಂಪಲ್ ನೀವು ಕಳೆದ ವರ್ಷ ಕಟ್ ಆಫ್ ಯಾವುದೋ ಒಂದು ಸ್ಟೂಡೆಂಟು 1,60,586 ತೆಗೆದಿರ್ತಕ್ಕಂಥ ಸ್ಟೂಡೆಂಟು, ಓಕೆ ಯಾವುದೋ ಒಂದು XYZ ಕಾಲೇಜ್ ಸಿಕ್ಕಿದೆ. ಸೊ ಈ ವರ್ಷ 1,69,592 ತೆಗೆದಿದ್ರು ಕೂಡ ಆ ಕಾಲೇಜ್ XYZ ಕಾಲೇಜ್ ಸಿಗುತ್ತೆ 2026. ಅಂದರೆ 9,000 ಹೋದ ವರ್ಷಕ್ಕಿಂತ 9,006 ರ್ಯಾಂಕ್ ದೂರ ಇದ್ರೂ ಕೂಡ ಈ ವರ್ಷ ಸಿಗುತ್ತೆ, ಅಂದರೆ ಈಕ್ವಲ್ ಆಗ್ತಿದ್ದಾರೆ. ಅಂದರೆ ಖುಷಿ ವಿಚಾರ ಅಷ್ಟೇ ತಿಳ್ಕೊಬೇಕು, ಈ ವರ್ಷ ಕಟ್ ಆಫ್ ಏನಾಗ್ತದೆ ಡಿಕ್ರೀಸ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ಬನ್ನಿ 11,000ಕ್ಕೆ ಬನ್ನಿ. ಇಲ್ಲಿ ಕೂಡ 10,418 ಡಿಫ್ರೆನ್ಸ್ ಆಗ್ತದೆ. ಆ್ಯಂಡ್ 12,000 13,000 ನೋಡ್ಕೊಂಡು ಎಷ್ಟು ಡಿಕ್ರೀಸ್ ಆಗ್ತಾ ಹೋಗ್ತದೆ. 11,245, 12,718, 13,868. ಅಂದರೆ ಕಂಟಿನ್ಯೂ ಕೊನೆಗೆ ನಾನು ಒಂದು ಈಗ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಈಗ ಸೀರಿಯಲ್ ನಂಬರ್ 25,000 ನೋಡೋದಂತಂದರೆ ನೀವು ಏನಾದರೂ ಕಳೆದ ವರ್ಷ 3,87,025 ಇದ್ದೀರಪ್ಪ, ಅಂದರೆ ಹೋದ ವರ್ಷ 3,87,025 ಇತ್ತಂದರೆ ಈ ವರ್ಷ ನೀವು 3,87,000 ಇದ್ದರೆ ಈ ವರ್ಷ 4,14,901 ಇದ್ದರೂ ಕೂಡ ನೀವು ಅಂದರೆ ಡಿಫ್ರೆನ್ಸ್ ಎಷ್ಟಿದೆ, 27,000 ಡಿಫ್ರೆನ್ಸ್ ಬಂತು. ಸೊ ಟೋಟಲಾಗಿ ಎಲ್ಲನೂ ಕೂಡ ನೋಡ್ತಾ ಹೋದರೆ ಅಂದರೆ ಟೋಟಲಾಗಿ ಎಲ್ಲನೂ ಕೂಡ ಇಲ್ಲೇ ಸೀರಿಯಲ್ ನಂಬರ್ ಅಂದರೆ ನಮ್ಮ ಎಲಿಜಿಬಲ್ ಸ್ಟೂಡೆಂಟಿಗೆ ಗೊತ್ತಿರುವ ಹಾಗೆ 60,000 ಪ್ಲಸ್ ಗೊತ್ತಿದೆ ನಿಮ್ಗೆಲ್ಲರೂ ಕೂಡ. ಸೊ ಅಂದರೆ 58,900 ನೀವು ಏನಾದರೂ ಸೀರಿಯಲ್ ನಂಬರ್ ಇದ್ದರೂ ಸಹಿತ ಸೊ ಎಷ್ಟು ದೂರ ಆಗ್ತದೆ. ಲಾಸ್ಟಿಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ನಿಮಗೆ ಬಿಟ್ಟಿದ್ದು. ಸೊ ಇದು ಖುಷಿ ವಿಚಾರ ಪಡೋದು ಯಾರಪ್ಪ ಅಂದರೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ ಮಾತ್ರ. ಯಾಕಂದರೆ ವರ್ಷಕ್ಕಂತ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಕಾಂಪಿಟೇಷನ್, ಬಟ್ ಈ ಸರ್ತಿ ಭಾಳಷ್ಟು ಡಿಫ್ರೆನ್ಸ್ ಆಗ್ತದೆ. ಓಕೆ ಸೊ ಒಳ್ಳೆ ನೀವು ಮೆಡಿಕಲ್ ಕಾಲೇಜಸ್ಗಳಾಯಿತು ಅಥವಾ ಸೆಮಿ ಗೌರ್ಮೆಂಟ್ಗೆ ಟ್ರೈ ಮಾಡೋರಿಗೆ ಸಿಗುತ್ತೆ. ಬಟ್ ಡಿಫ್ರೆನ್ಸ್ ಆಗುತ್ತೆ ಅಂತ ಭಾಳಷ್ಟು ಆಗಲ್ಲ. ಲೈಕ್ ಎಕ್ಸಾಂಪಲ್ 1,35,000 ಅಂದೆ ನಾನು, ನೀವು 2 ಲಕ್ಷ ಇದ್ದರೂ ಸಿಕ್ಬಿಡ್ತದ, ಸಿಗಲ್ಲ. ಯಾಕಂತಂದರೆ ಡಿಫ್ರೆನ್ಸ್ ಎಷ್ಟಾಗ್ತದ, ನೀವು 3,000 ಇಂದ 4,000 ಅಥವಾ 4,000 ಇಂದ 5,000 ಏನಾಗ್ಬೋದು, ನಿಮ್ಮದು ಆಲ್ ಇಂಡಿಯಾ ರ್ಯಾಂಕಲ್ಲಿ ವೇರಿಯೇಷನ್ ಆಗ್ಬೋದು. ಬಟ್ ಹಾಗಂತ ನೀವು ಅಜಗಜಾಂತರ ವ್ಯತ್ಯಾಸ ಅಂತೂ ಆಗಲ್ಲ. ಓಕೆ ಸೊ ಏನೇ ಆಗಲಿ 1,000 ಡಿಫ್ರೆನ್ಸ್ ಬಂದರೂ ಕೂಡ ಖುಷಿನೇ. ಯಾಕಂದರೆ ನಮ್ಮ ಕರ್ನಾಟಕ ಸ್ಟೂಡೆಂಟು ಒಳ್ಳೆ ಅಂದರೆ ಕ್ವಾಲಿಫೈ ಆಗಿದ್ದರಲ್ಲಿ ಕಡಿಮೆ ಆಗಿದ್ದರಲ್ಲಿ ರ್ಯಾಂಕ್ ತೊಗೊಂಡವನಿಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಅರ್ಥ. ಓಕೆ ಸೊ ಅದೇ ರೀತಿಯಾಗಿ ಮತ್ತು ನೋಡಿ ಇನ್ನೂ ಇನ್ಕ್ರೀಸ್ ಯಾರೆಲ್ಲ BMS BDS ಮಾಡೋವಂಥ ಸ್ಟೂಡೆಂಟು ಕೂಡ ನೋಡಿ ಭಾಳಷ್ಟು ಡಿಫ್ರೆನ್ಸ್ ಕಾಣಿಸ್ತದ. ಈ ಸರ್ತಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿತ್ತು ಅಂದರೆ ಕಟ್ ಆಫ್ ಈ ಸರ್ತಿ ಭಾಳಷ್ಟು ಕಡಿಮೆ ಆಗ್ತದೆ. ಕಟ್ ಆಫ್ ಯಾವಾಗ ಗೊತ್ತಾಗುತ್ತೆ ಅಂತಂದು ಕಂಪ್ಯಾರಿಸನ್ ಮಾಡ್ಬೋದು ಅಷ್ಟೇ ನಾವು ಇವಾಗ ಹೇಳ್ಬೋದು. ಬಟ್ ಕಟ್ ಆಫ್ ಬರೋದು ಫಸ್ಟ್ ರೌಂಡ್ ಮುಗಿದಾದ್ಮೇಲೆ ನಿಮಗೆ ಕ್ಲಾರಿಟಿ ಅಂತೂ ಸಿಗುತ್ತೆ. ಬಟ್ ಇಲ್ಲಿ ಭಾಳ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಗ್ರೀನಲ್ಲಿ ಕಾಣೋದು ನೆಗೆಟಿವ್ ಆಗಿರೋದು ಅದೇ 87, 230, 170 ಅಷ್ಟೇ. ಅಂದರೆ ಒಂದು 200 ಡಿಫ್ರೆನ್ಸ್ ಕಾಣ್ತದೆ. ಸೊ ಆದಷ್ಟು ಅಲ್ಲೇ ಇರ್ತದೆ. ಸೊ ಹೆಚ್ಚು ಕಮ್ಮಿ ಜಾಸ್ತಿ ಆಗಲ್ಲ. ಆ್ಯಂಡ್ ಒಂದು ಖುಷಿ ವಿಚಾರ ನಿಮ್ಗೆ ಗೊತ್ತಿದೆ, ಈ ಸರ್ತಿ 1,300 MBBS ಸೀಟ್ಗಳು ಇನ್ಕ್ರೀಸ್ ಆಗಿದ್ದು, ಅದ್ರ ಜೊತೆಗೆ ಇವತ್ತು ಕೂಡ 50 ಸೀಟ್ಗಳು ಇನ್ಕ್ರೀಸ್ ಆಗಿದ್ದು ಕಾಣಿಸ್ತದೆ. ಸೊ ಟೋಟಲಾಗಿ ನೀಟ್ ಸ್ಟೂಡೆಂಟ್ಗೆ ಈ ವರ್ಷದ ಮಾತ್ರ ಖುಷಿ ವಿಚಾರ ನಮ್ಮ ಕರ್ನಾಟಕ ಸ್ಟೂಡೆಂಟ್ಗೆ. ಸೊ ಎನಿವೆ ಈ PDF ಬೇಕಿತ್ತಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೆಕ್ಸ್ಟ್ ಡೇ. ಬಾಯ್.